ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈಸಿಯಾಗಿ ಮನೆಯಲ್ಲೇ ಯಾವ ರೀತಿಯಾಗಿ ನಿಮ್ಮ ಹೊಸ ಸೀರೆಗೆ ಕುಚ್ಚನ್ನು ಹಾಕೊಳ್ಳೋದು, ಅದರಲ್ಲೂ ಬೇಬಿ ಕುಚ್ಚನ್ನು ಹಾಕೊಳ್ಳೋದು ಅಂತ ತೋರಿಸ್ತೀವಿ. ಮುಖ್ಯವಾಗಿ ಕುಚ್ಚು ಹಾಕ್ಕೊಳ್ಳುವಾಗ ಮೊದಲನೇದಾಗಿ ನಿಮ್ಮ ಹತ್ರ ಬೇಕಾಗೋ ಇಕ್ವಿಪ್ಮೆಂಟ್ಸ್ ಅಂದರೆ ನಿಮ್ಮ ಹತ್ರ ಒಂದು ಟೇಪು ಮತ್ತು ಮಾರ್ಕಿಂಗ್ ಮಾಡೋಕ್ಕೆ ಸಣ್ಣ ಚಾಕ್ ಪೀಸು, ಕುಚ್ಚಿಗೆ ಬೇಕಾಗುವಂಥ ದಾರ ನಿಮ್ಮ ಸೀರೆಗೆ ಯಾವ್ದು ಹೊಂದೋದು ನೋಡಿ ತೊಗೊಳ್ಳಿ. ನಂತರದಲ್ಲಿ ಒಂದು ಗೋಲ್ಡನ್ ಥ್ರೆಡ್ ಬೇಕಾಗುತ್ತೆ, ಹಾಗೆ ಒಂದು ಸೂಜಿ ಬೇಕಾಗುತ್ತೆ. ಇನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ನಿಮಗೆ ಎಷ್ಟು ಇಂಚಿಗೆ ಬೇಕೋ ಅಷ್ಟಕ್ಕೆ ನೀವು ಮಾರ್ಕಿಂಗ್ ಮಾಡ್ಕೋಬೋದು. ನಾವಿಲ್ಲಿ 3/4 ಇಂಚಿಗೆ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಬೇಬಿ ಕುಚ್ಚು ಹತ್ರ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಿಮ್ಮದು ಮಾರ್ಕಿಂಗ್ ಎಲ್ಲ ಮುಗಿದ್ರ ಮೇಲೆ ನಿಮ್ಗೆ ಯಾವ್ಯಾವ ದಾರ ಬೇಕು ಅಂತ ಇರುತ್ತಲ್ಲ, ಆ ದಾರನೆಲ್ಲ ಕ್ಲೀನಾಗಿ ಒಂದು ರಟ್ಟಿಗೆ ಅಥವಾ ನಿಮ್ಮ ಹತ್ರ ಇರೋ ಯಾವುದೋ ಬುಕ್ಕಿಗೆ ಸುತ್ಕೋಬೋದು. ಸುತ್ಕೊಳ್ಳೋದ್ರಿಂದ ಎಷ್ಟು ಎಳೆ ಸುತ್ಕೋಬೇಕು ಅಂತ ನೀವು ಕೇಳೋದಾದರೆ, ನಿಮಗೆ ಎಷ್ಟು ದಪ್ಪ ಕುಚ್ಚು ಬೇಕನ್ಸುತ್ತಲ್ಲ ಅಷ್ಟು ದಪ್ಪ ನೀವು ಸುತ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ ಕುಚ್ಚು ಕ್ಲೀನಾಗಿ ನೀಟಾಗಿ ಕಾಣುತ್ತೆ. ಅದರಿಂದ ನಂತರ ನಾನು ಇದೇ ರೀತಿ ಈ ಪುಸ್ತಕಕ್ಕೆ ಒಂದು ಲಾಂಗ್ ಸೈಜ್ ನೋಟ್ಬುಕ್ಗೆ ಸುತ್ತಿ ತೋರಿಸ್ತಾ ಇದ್ದೀನಿ. ನೀವು ಇದೇ ಥರ ಸುತ್ಕೊಳ್ಳಿ. ನಾವು ಇಲ್ಲಿ 100ರಿಂದ 120 ಎಳೆಯಷ್ಟು ಸುತ್ಕೋತಾ ಇದ್ದೀವಿ. ನಿಮಗೆ ಕುಚ್ಚು ಎಷ್ಟು ದಪ್ಪ ಬೇಕು ಅನಿಸುತ್ತಲ್ಲ ಅಷ್ಟು ದಪ್ಪಕ್ಕೆ ಸುತ್ಕೊಳ್ಳಿ. ನಂತರದಲ್ಲಿ ನೀವು ಇದನ್ನ ಒಂದು ಸೈಡಿಂದ ನೀಟಾಗಿ ಕಟ್ ಮಾಡಿ ಆ ಭಾಗಕ್ಕೆ ನೀವು ಗಮ್ ಹಾಕಿ ಅದನ್ನು ಚೂಪಾಗಿ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ತಿದ್ದಿಲ್ಲ ಅದೇ ಥರ. ನಂತರದಲ್ಲಿ ನೀವು ಎಷ್ಟು ಸುತ್ತಿದ್ದೀವಿ ಅಂತ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ನೆಕ್ಸ್ಟು ಸೀರೆನ ಸಣ್ಣದಾಗಿ ಹೋಲ್ ಮಾಡಿ ಕೆಳಗಡೆಯಿಂದ ಅದನ್ನ ಹಾಕಿ ತೆಗಿಬೇಕು. ಇನ್ನು ಈ ಸರಿ ಬೇಬಿ ಕುಚ್ಚಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನ ತೋರಿಸ್ತಾ ಇರೋದರಿಂದ ನೀವು ಕ್ಲೀನಾಗಿ ಎಳ್ಕೊಂಡಾಗ ತುದಿಗೆ ಉಳಿಯುತ್ತಲ್ಲ, ಅದನ್ನು 2 ಭಾಗ ಮಾಡಿ ಮೇಲಿದ್ದನ್ನು ಕೆಳಗಡೆ ಹಾಕಿ ಜಡೆ ಆಕಾರದಲ್ಲಿ ಕಟ್ಕೋಬೇಕು. ಇದರಿಂದ ಕುಚ್ಚು ಇನ್ನೂ ಕೂಡ ಡಿಫ್ರೆಂಟಾಗಿ ಕಾಣುತ್ತೆ. ನಮ್ಮ ಚಾನಲ್ನಲ್ಲಿ ಬೇರೆ ಬೇರೆ ಥರ ಕುಚ್ಚು ಕಟ್ಟುವ ವಿಧಾನ ಕೂಡ ನಾವು ಹೇಳ್ಕೊಟ್ಟಿದ್ದೀವಿ. ನೀವು ಆ ವಿಡಿಯೋವನ್ನು ಕೂಡ ನೋಡ್ಬೋದು. ಈಗ ನೋಡ್ಬೋದು 2 ಪಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮೇಲೆ ಉಳಿದಿದೆಯಲ್ಲ ಆ ಪಾರ್ಟನ್ನು ಕೆಳಗಡೆ ಮಾಡಿ ಒಂದೇ ಒಂದು ಸ್ಟೆಪ್ಪಲ್ಲಿ ಜಡೆ ಥರ ಹಾಕಿ ಗೋಲ್ಡನ್ ಕಲರ್ ಥ್ರೆಡ್ ಸೂಜಿಯಿಂದ ನಾವು ಅದನ್ನು ಪೋಣಿಸ್ಕೋಬೋದು. ನೋಡ್ಬೋದು ನೀವು ಇದೇ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕುಚ್ಚು ಲಾಸ್ಟಿಗೆ. ನಂತರದಲ್ಲಿ ನಿಧಾನವಾಗಿ ಕುಚ್ಚನ್ನು ಕಟ್ಕೋಬೇಕು. ಇನ್ನು ನೀವು ಹೊರಗಡೆ ಇದೇ ಕುಚ್ಚನ್ನು ಹಾಕಿಸ್ತೀವಿ ಅನ್ನೋದಾದರೆ ನಿಮಗೆ 350ರಿಂದ 400 ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾರೆ. ಜೊತೆಗೆ ಈ ಥರ ಯುನೀಕಾಗಿ ಕೂಡ ಹಾಕ್ಕೊಡೋದಿಲ್ಲ. ಅದೇ ನಾವು ಮನೆಯಲ್ಲಿ ಹಾಕಿದ್ರೆ ನಮಗೆ ಒಂದು ಪ್ರಾಕ್ಟೀಸ್ ಆದಂಗೂ ಕೂಡ ಆಗುತ್ತೆ. ಹಾಗೆ ಅಮೌಂಟ್ ಕೂಡ ಕಮ್ಮಿನೇ ಆಗುತ್ತೆ. ಯಾಕಂದರೆ ನಮಗೆ ದಾರದ್ದು ಅಮೌಂಟು ಮತ್ತು ಗೋಲ್ಡನ್ ಥ್ರೆಡ್ ಅಮೌಂಟ್ ಮಾತ್ರ ಖರ್ಚಾಗುತ್ತೆ. ಹಾಗೆ ನಾವು ಹೊಸ ರೀತಿ ಕಲ್ತಾಗೆ ಕೂಡ ಆಗುತ್ತೆ. ಇನ್ನು ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಲಾಸ್ಟಿಗೆ ಈ ರೀತಿಯಾಗಿ ಟೈಟಾಗಿ ಗಂಟು ಹಾಕೋದನ್ನ ಯಾವತ್ತೂ ಮರಿಬಾರ್ದು. ಇದು ಟಿಪ್ ಅಂತಲೇ ಹೇಳ್ಬೋದು. ಯಾಕಂದರೆ ಕುಚ್ಚು ಕಟ್ಟುವಾಗ ಎಲ್ಲ ಕೂಡ ನಾವು ಕರೆಕ್ಟಾಗಿ ಕಟ್ಟಿ ಲಾಸ್ಟಿಗೆ ಕಟ್ಟೋವಾಗ ಸರಿಯಾಗಿ ಕಟ್ಟಿಲ್ಲ ಅಂದರೆ ಅದು ತುಂಬಾ ಅಸಹ್ಯ ಆಗುತ್ತೆ. ಹಾಗೆ ಮುಂದಿನ ದಿನ ಆ ಕುಚ್ಚು ಬಿಚ್ಚೋಗೋ ಸಾಧ್ಯತೆ ಕೂಡ ಇರುತ್ತೆ. ಅದರಿಂದ ನೋಡ್ಬೋದು ವಿಡಿಯೋದಲ್ಲಿ ಇದೇ ರೀತಿ ಸಣ್ಣದಾಗಿ ಕುಚ್ಚು ಕಟ್ಟೋದ್ರಿಂದ ಬಹಳ ಚೆನ್ನಾಗಿ ಬರುತ್ತೆ. ಇನ್ನು ನಾವು ಫಿನಿಶಿಂಗ್ ಮಾಡಿದ್ವಿ, 2 ಕಲರಿಂದ ಹಾಕೊಂಡ್ವಿ ನಾವು. ಇದೇ ರೀತಿ ನೀವು ಪ್ರತಿಯೊಂದು ಕುಚ್ಚನ್ನು ಕೂಡ ಕಟ್ಕೊಳ್ಳಿ. ವಿಡಿಯೋ ಲೆಂತ್ ಇಲ್ಲದೆ ಇರೋ ಕಾರಣ ನಾವೆಲ್ಲ ಕುಚ್ಚನ್ನು ತೋರ್ಸೋಕ್ಕಾಗೋದಿಲ್ಲ. ಹಾಗಾಗಿ ನೋಡಿ ಲಾಸ್ಟಿಗೆ ನೀವು ನೋಡ್ಬೋದು ನಾವು ಗೋಲ್ಡನ್ ಮತ್ತು ಲೈಟ್ ಪಿಂಕ್ ಕಲರ್ ಅಂತಲೇ ಹೇಳ್ಬೋದು, ಆ ಕಲರ್ನಲ್ಲೇ ಕಟ್ಕೊಂಡಿದ್ದೀವಿ. ಈ ಸೀರೆಗೆ ನಾವು ಟೋಟಲ್ 52 ಕುಚ್ಚುಗಳನ್ನು ಕಟ್ಟಿದ್ದೀವಿ. ಹೆಚ್ಚೇನು ಸಮಯ ಹಿಡಿದಿಲ್ಲ. ನಾವು ಕೂಡ ಹೊಸಬ್ರಾಗಿರೋದ್ರಿಂದ ನಮಗೆ 2ರಿಂದ 3 ಗಂಟೆಗಳ ಸಮಯ ಹಿಡೀತು. ನೀವು ಕೂಡ ಮನೆಯಲ್ಲೇ ಫ್ರೀ ಇದ್ದರೆ, ಹೌಸ್ ವೈಫ್ ಆದರೆ ಈ ರೀತಿ ಬಿಸ್ನೆಸ್ ಕೂಡ ಮಾಡ್ಬೋದು. ಜೊತೆಗೆ ನಿಮ್ಮ ಸೀರೆಗೆ ನೀವು ಕೂಡ ಹಾಕೊಂಡು ಟೈಮನ್ನು ಕೂಡ ಉಳಿಸ್ಬೋದು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.